ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ನೈವೇದ್ಯಕ್ಕೆ ಬೆಲ್ಲದಲ್ಲಿ ಕರ್ಜಿಕಾಯಿ ಮಾಡೋದು ಹೇಗೆ, ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿ ಕೂಡ ನೋಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು 3/4 ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ, 1 ಬೌಲಷ್ಟು ತೆಂಗಿನಕಾಯಿ, ಒಂದು ಅರ್ಧ ಬೌಲಷ್ಟು ರವೆ, ಚಿರೋಟಿ ರವೆ, ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಪುಡಿ ಮತ್ತು ಎಳ್ಳು ಮತ್ತು ಗಸಗಸೆ 1-2 ಸ್ಪೂನಷ್ಟು, 1-3 ಸ್ಪೂನಷ್ಟು ಕುಟಾಣ ಅಥವಾ ಕಡಲೆ ಅಂತ ಹೇಳ್ತೀವಲ್ಲ ಅದು, 3/4 ಬೌಲಷ್ಟು ಮೈದಾ ಹಿಟ್ಟನ್ನು, ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆನ ತಗೊಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಸಾಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ನಾವು ಚಪಾತಿ ಹಿಟ್ಟು ಅದಕ್ಕೆ ಕಲಸಿಟ್ಕೊಂಡ್ರೆ ಸಾಕು. ನಾವು ಇದಕ್ಕೆ ಏನು ಎಣ್ಣೆನೂ ಬೇಡ, ಏನೂ ಬೇಡ, ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿ, ಈ ಅದಕ್ಕೆ ಕಲಿಸ್ಕೊಳ್ಳಿ. ನಾನು ಇದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಮುಚ್ಚಿ ಹಾಗೆ ಇಡ್ತೀನಿ. ಅದರಿಂದ ಇದಕ್ಕೆ ಎಣ್ಣೆ ಅವಶ್ಯಕತೆ ಏನಿರಲ್ಲ, ಸ್ಮೂತಾಗಿ ಬರುತ್ತೆ. ಇದನ್ನು ಒಂದು ಸೈಡ್ ಇಡೋಣ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಡಿ, ಅದಕ್ಕೆ ಗಸಗಸೆ ಮತ್ತು ಬಿಳಿ ಎಳ್ಳನ್ನು ಹಾಕಿ 1 ಸ್ಪೂನಷ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚಟಪಟ ಸಿಡಿಯೋ ತನಕ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಅದಕ್ಕೆ ಹುರ್ಕೊಂಡು ನೆಕ್ಸ್ಟು ಇದನ್ನು ಒಂದು ಕಡೆ ಇಡಿ, ಅದನ್ನು ಇಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಬೌಲಷ್ಟು ತೆಂಗಿನ ತುರಿನ ತಗೋತಾಯಿದ್ದೀನಿ. ನೀವು ಇದನ್ನು ತುರಿದ್ಬೇಕಾದ್ರೂ ಹಾಕೋಬೋದು, ಇಲ್ಲಾಂದರೆ ಈ ಥರ ಮಿಕ್ಸಿಲಿ ಗ್ರೈಂಡ್ ಬೇಕಾದರೂ ಮಾಡಿ ಹಾಕೋಬೋದು. ಬೆಲ್ಲ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಇದಕ್ಕೆ ಬೆಲ್ಲನೂ ಅಷ್ಟೇ ತುರಿದು ಹಾಕ್ತಾಯಿದ್ದೀನಿ. ನಂತರ ಡ್ರೈ ಫ್ರೂಟ್ಸ್ ಪುಡಿಯನ್ನು ಹಾಕ್ತಾಯಿದ್ದೀನಿ, ಪಿಸ್ತಾ, ಗೋಡಂಬಿ, ಬಾದಾಮಿ, ನಂತರ ನಾನು ಹೇಳಿದ ಕಡಲೆ, ಗಸಗಸೆ ಮತ್ತು ಎಳ್ಳು ಇಷ್ಟನ್ನು ಅಷ್ಟೇ ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಈ ಅದಕ್ಕೆ ಫ್ರೈ ಮಾಡಿದ್ರೆ ಸ್ವಲ್ಪ ಅಂಟು ಪಾಕ ಬರುತ್ತೆ. ಅಂಟು ಪಾಕ ಬಂದರೆ ಸಾಕು. ನೋಡಿ, ಈ ಥರ ಅಂಟುತ್ತೆ ಅಷ್ಟೇ, ತುಂಬ ಉರಿಯೋ ಅವಶ್ಯಕತೆ ಏನಿರಲ್ಲ. ಅದಕ್ಕೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅದೇ ಬಿಸಿಗೆ ಇದಾಗುತ್ತೆ. ಅದು ಆರೋದಕ್ಕೆ ಒಂದು ಕಡೆ ಇಡೋಣ. ನಂತರ ಹಿಟ್ಟನ್ನು ಕಲಸಿಟ್ಟಿಟ್ಟರನ್ನು ತಗೊಳ್ಳಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಇದು ಚೆನ್ನಾಗಿ ನಾದ್ಕೊಳ್ಳೋಣ. ಈ ನಾದಿದ ಹಿಟ್ಟನ್ನು ಒಂದು 2 ಭಾಗದಾಗಿ ಮಾಡ್ಕೊಂಡು ಸ್ವಲ್ಪ ಹಿಟ್ಟು ಉಂಡೆನ ಸ್ವಲ್ಪ ಹಸಿಟ್ಟನ್ನು ಮೈದಾ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ಳೋಣ. ಈ ಥರ ನೀವು ಬೇಕಾದರೆ ಸಣ್ಣ ಸಣ್ಣ ಉಂಡೆ ಆಗಿ ಲಟ್ಟಿಸ್ಕೊಂಡು ಬೇಕಾದ್ರೆ ಮಾಡಿ, ಇಲ್ಲಾಂದರೆ ಈ ಥರ ದೊಡ್ಡದಾಗಿ ಚಪಾತಿ ಥರ ನೋಡಿ ಈ ಅಗಲಕ್ಕೆ ಒತ್ಬಿಟ್ಟು ಒಂದು ನೀವು ಕ್ಯಾಪನ್ನು ತೆಗೆದು ಈ ಥರ ರೌಂಡಕ್ಕೆ ಮಾಡ್ಕೋಬೋದು. ನೋಡಿ, ಈ ಅಗಲಕ್ಕೆ ಒತ್ಕೊಂಡ್ರೆ ಸಾಕು. ನಂತರ ಕರ್ಜಿಕಾಯಿ ಮೌಲ್ಡಲ್ಲಿ ನಾವು ಮಾಡಿಟ್ಕೊಂಡ್ರಂಥ ಸಣ್ಣ ಸಣ್ಣ ಚಪಾತಿನ ಈ ಥರ ಇದಕ್ಕೆ ಹಾಕ್ಕೊಂಡು, ನಂತರ ಸ್ಟಫಿಂಗಿಗೆ ಬೆಲ್ಲದ ಹೂರಣನ ಇದರೊಳಗಡೆ ಹಾಕಿದ್ರೆ ಕರ್ಜಿಕಾಯಿ 3/4 ಭಾಗ ರೆಡಿ ಆಗುತ್ತೆ. ಬೆಲ್ಲ, ಕೊಬ್ಬರಿ ಎಲ್ಲ ಹಾಕಿ ಮಾಡಿರ್ತಾರೆ. ಇದು ತುಂಬ ವಿಶೇಷವಾಗಿರುತ್ತೆ, ಹೆಲ್ತಿ ಕೂಡ, ಎಲ್ಲರೂ ತಿನ್ಬೋದು. ಈವನ್ ಶುಗರ್ ಪೇಷಂಟ್ ಎಲ್ಲ ತಿನ್ಬೋದು. ಅದಕ್ಕೆ ಈ ಥರ ಮಾಡಿ ನೋಡಿ. ಈ ಹಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ. ಡ್ರೈ ಫ್ರೂಟ್ಸ್ ಪುಡಿ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ನಂತರ ಎಲ್ಲದನ್ನು ಹಾಗೆ ಮಾಡ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಡೋಣ ಸ್ವಲ್ಪ. ನಂತರ ಎಣ್ಣೆ ಕಾಯಿದೆಯಾ ಅಂತ ಸ್ವಲ್ಪ ಒಂದು ಚೂರನ್ನು ಹಾಕಿ ನೋಡಿ, ಈ ಥರ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಈ ಕರ್ಜಿಕಾಯಿನ ಒಂದೊಂದಾಗಿ ಎಣ್ಣೆಗೆ ಬಿಡೋಣ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಮೇಲೆ ಬೆಂದಂಗೆ ಇರುತ್ತೆ, ಒಳಗಡೆ ಹಿಟ್ಟಿಟ್ಟು ಥರನೇ ಇರುತ್ತೆ. ಇದೇ ಥರ ಎಲ್ಲ ಕರ್ಜಿಕಾಯಿಗಳನ್ನೂ ಬೇಯಿಸ್ಕೊಂಡ್ರೆ ಮುಗೀತು. ತುಂಬಾ ಬೇಗ ಆಗುತ್ತೆ. 10-15 ನಿಮಿಷದೊಳಗೆ ನೀವು ಕರ್ಜಿಕಾಯಿನ ರೆಡಿ ಮಾಡ್ಕೋಬೋದು. ನೋಡಿ, ಈ ಅದಕ್ಕೆ ತೆಗೆದ್ರೆ ಸಾಕು. ನಾವು ರವೆ ಹಾಕಿರೋದ್ರಿಂದ ಇದು ತುಂಬಾ ಕ್ರಿಸ್ಪಿ ಆಗಿರುತ್ತೆ. ನೋಡಿ, ಈ ಥರ ನೋಡಿ, ಬಿಸಿ ಬಿಸಿಯಾದ ಕರ್ಜಿಕಾಯಿ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.